ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರದೋಷ್ ಮಾಫಿ ಸಾಕ್ಷಿ ಆದೇಶ ಮಧ್ಯಾಹ್ನ 3 ಗಂಟೆಗೆ ಪ್ರಕಟ ಆಗಲಿದೆ. ಜೈಲು ಅಧಿಕಾರಿಗಳು ನೀಡಿರುವ ವರದಿಯನ್ನ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಸೊ ವರದಿ ಪರಿಶೀಲನೆಯನ್ನು ನಡೆಸಿ ಆದೇಶವನ್ನ ಸೆಷನ್ಸ್ ಕೋರ್ಟ್ ಮಾಡುತ್ತೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರದೋಷ್ ಮಾಫಿ ಸಾಕ್ಷಿ ಆದೇಶ ಮಧ್ಯಾಹ್ನ 3 ಗಂಟೆಗೆ ಪ್ರಕಟವಾಗಲಿದೆ. ಜೈಲು ಅಧಿಕಾರಿಗಳು ನೀಡಿರುವ ವರದಿಯನ್ನ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಅವರೊಂದು ವರದಿ ಪರಿಶೀಲನೆಯನ್ನು ನಡೆಸಿ ಆದೇಶವನ್ನ ಸೆಷನ್ಸ್ ಕೋರ್ಟ್ ಮಾಡುತ್ತೆ. 59ನೇ CCH ಸೆಷನ್ಸ್ ಕೋರ್ಟ್ನಿಂದ ಮಧ್ಯಾಹ್ನ 3 ಗಂಟೆಗೆ ಆದೇಶವನ್ನ ಮಾಡಲಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಏನಿದೆ ಇದರಲ್ಲಿ ಮಾಫಿ ಸಾಕ್ಷಿ ಅನ್ನೋದು ಬಹಳಷ್ಟು ಈ ಒಂದು ಕೇಸ್ಗೆ ಟ್ವಿಸ್ಟ್ ಅನ್ನ ಕೊಟ್ಟಿತ್ತು. ಇದರ ಹಿನ್ನೆಲೆಯಲ್ಲಿ ದರ್ಶನ್ ಪರ ವಕೀಲರು ಕೂಡ ಇವರನ್ನ ಮಾಫಿ ಸಾಕ್ಷಿ ಮಾಡಬಾರ್ದು ಅಂತ ಬಹಳಷ್ಟು ಪ್ರಯತ್ನವನ್ನ ಮಾಡಿದ್ರು. ಬಟ್ ಅದಕ್ಕೆ ಯಾವುದೇ ಜಯ ಸಿಗಲಿಲ್ಲ. ಇನ್ನೊಂದು ಕಡೆ ದರ್ಶನ್ ಅವರನ್ನ ಖುದ್ದು ಕೋರ್ಟ್ಗೆ ಹಾಜರಾಗಿ ಅವರ ವಿಚಾರಣೆಯನ್ನ ಮಾಡಬೇಕು ಅಂತ ದರ್ಶನ್ ಪರ ವಕೀಲರು ಕೂಡ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಬಟ್ ಅದನ್ನು ಕೂಡ ಕೋರ್ಟ್ ರಿಜೆಕ್ಟ್ ಅನ್ನ ಮಾಡಿತ್ತು. ಇವತ್ತು 59ನೇ CCH ಸೆಷನ್ಸ್ ಕೋರ್ಟ್ ಏನಿದೆ ಈ ಒಂದು ವಿಚಾರವಾಗಿ ಪ್ರದೋಷ್ ಏನಿದ್ದಾನೆ ಮಾಫಿ ಸಾಕ್ಷಿ ಆದೇಶ ಮಧ್ಯಾಹ್ನ 3 ಗಂಟೆಗೆ ಪ್ರಕಟ ಆಗುತ್ತೆ. ಬಿಕಾಸ್ ವರದಿಯನ್ನು ಕೇಳಿದ್ರು ಜೈಲು ಅಧಿಕಾರಿಗಳಿಂದ. ಜೈಲು ಅಧಿಕಾರಿಗಳು ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ಕೊಟ್ಟಿದ್ದಾರೆ. ಆ ಒಂದು ವರದಿಯನ್ನು ಪರಿಶೀಲನೆಯನ್ನು ಮಾಡಿದ ಬಳಿಕ ಸೆಷನ್ಸ್ ಕೋರ್ಟ್ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶವನ್ನು ಕೊಡಲಿದೆ.